ಜೀವನದಲ್ಲಿ ಬೇಕಾದರೆ ಸಾಯಬಹುದು, ಆದರೆ ಎಂದಿಗೂ ಈ 5 ಜನರ ಸಹವಾಸವನ್ನು ಬಿಡಬಾರದು. ನಾಯಿಯ ಅಮೂಲ್ಯವಾದ 5 ನುಡಿಮುತ್ತುಗಳು. ಜೈ ಶ್ರೀಕೃಷ್ಣ. ವೀಕ್ಷಕರೇ, ನಮ್ಮ ಹೊಂಗಿರಣ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಮಿತ್ರರೇ, ಇಂದು ನಾವು ಈ ವಿಡಿಯೋದಲ್ಲಿ ನಿಮಗೆ ಹೇಳಲು ಹೊರಟಿರುವ ಕಥೆಯು ತುಂಬಾ ಜ್ಞಾನವರ್ಧಕ ಮತ್ತು ಪ್ರೇರಕವಾಗಿದೆ. ಈ ಕಥೆಯ ವಿಷಯವೆಂದರೆ, ಬದುಕಿನಲ್ಲಿ ಸಾಯುವುದಾದರೂ ಈ 5 ಜನರ ಸಹವಾಸವನ್ನು ಎಂದಿಗೂ ಬಿಡಬಾರದು. ಆದರೆ ನಾವು ಅಂತಹ ಯಾವ 5 ಜನರ ಸಹವಾಸವನ್ನು ಬಿಡಬಾರದು? ಆ 5 ಜನರು ಯಾರು? ಬನ್ನಿ ಈಗ ಈ ಕಥೆಯ ಮೂಲಕ ತಿಳಿಯೋಣ. ಇದರಲ್ಲಿ ಒಂದು ನಾಯಿಯು ಆ 5 ಜನರ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದೆ ಮತ್ತು ತಿಳಿಸಿದೆ. ಆತ್ಮೀಯ ವೀಕ್ಷಕರೇ, ಒಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ಮಾಲೀಕನ ಬಳಿ ಒಂದು ನಾಯಿ ಇತ್ತು. ಆ ನಾಯಿ ಸಾಕು ನಾಯಿಯಾಗಿತ್ತು ಮತ್ತು ಆ ನಾಯಿ ತನ್ನ ಯಜಮಾನನನ್ನು ತುಂಬಾ ಪ್ರೀತಿಸುತ್ತಿತ್ತು. ಯಾವಾಗಲೂ ಅವರ ಸೇವೆ ಮಾಡುತ್ತಿತ್ತು, ರಾತ್ರಿ ಎಚ್ಚರವಾಗಿರುತ್ತಿತ್ತು ಮತ್ತು ಮಾಲೀಕ ಎಲ್ಲಿಗೆ ಹೋದರೂ ನಾಯಿ ಜೊತೆಯಲ್ಲಿ ಹೋಗುತ್ತಿತ್ತು. ಯಾರಾದರೂ ಮಾಲೀಕನ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದರೆ ನಾಯಿ ಮೊದಲೇ ಹೋರಾಡಲು ಸಿದ್ಧವಾಗುತ್ತಿತ್ತು. ಅಂದರೆ ಅದು ತನ್ನ ಮಾಲೀಕನನ್ನು ರಕ್ಷಿಸುತ್ತಿತ್ತು. ಒಂದು ದಿನ ಏನಾಯಿತೆಂದರೆ, ಆ ನಾಯಿ ತನ್ನ ಮಾಲೀಕನ ಮನೆಯ ಬಾಗಿಲಿನ ಮುಂದೆ ಕುಳಿತಿತ್ತು. ಆಗ ಅದು ಒಂದು ಮನೆಯಿಂದ ಒಂದು ಬೆಕ್ಕು ಹೊರಗೆ ಬರುವುದನ್ನು ನೋಡುತ್ತಿತ್ತು. ಆ ಬೆಕ್ಕು ಅಳುತ್ತಾ ಹೋಗುತ್ತಿತ್ತು. ಅದರ ಮುಖ ಬಹಳ ದುಃಖಿತವಾಗಿತ್ತು. ನಿಮಗೆ ತಿಳಿದಿರುವ ಹಾಗೆ ನಾಯಿ ಮತ್ತು ಬೆಕ್ಕಿನ ನಡುವೆ ವೈರತ್ವವಿರುತ್ತದೆ. ನಾಯಿ ಬೆಕ್ಕಿನ ಕಡೆ ನೋಡುತ್ತಿದ್ದಂತೆ ನಾಯಿ ಅದರ ಮೇಲೆ ದಾಳಿ ಮಾಡಲು ಸಿದ್ಧವಾಯಿತು. ಆದರೆ ಬೆಕ್ಕು ಅಳುತ್ತಿರುವುದನ್ನು ಕಂಡು ನಾಯಿ ನಿಂತುಬಿಟ್ಟಿತು. ಹಾಗೆ ಆಲೋಚಿಸಲು ಪ್ರಾರಂಭಿಸಿತು. ಇಂದು ಈ ಬೆಕ್ಕು ದುಃಖಿತವಾಗಿದೆ. ಅದರ ಕಣ್ಣುಗಳಿಂದ ನೀರು ಬರುತ್ತಿದೆ. ಏನಾಗಿದೆ? ಅದಕ್ಕೆ ಯಾವ ಸಂಕಷ್ಟ ಬಂದಿದೆ? ಅದನ್ನು ಆಮೇಲೆ ನೋಡೋಣ. ಮೊದಲು ಅವಳನ್ನು ಕೇಳೋಣ. ಬೆಕ್ಕು, ನಿನಗೆ ಬಂದಿರುವ ಸಂಕಷ್ಟವೇನು? ಸ್ನೇಹಿತರೆ, ನಾಯಿ ಮುಂದೆ ಹೋಗಿ ಬೆಕ್ಕಿನ ಬಳಿ ತಲುಪಿತು. ದಾರಿಯನ್ನು ಅಡ್ಡಗಟ್ಟಿತು. ಆಗ ಬೆಕ್ಕು ಗಾಬರಿಗೊಂಡು ಅಲ್ಲೇ ನಿಂತಿತು. ಬೆಕ್ಕು ಯೋಚಿಸಿತು, ಹೇಗಿದ್ದರೂ ನನ್ನ ಮೇಲೆ ದುಃಖದ ಪರ್ವತವೇ ಬಿದ್ದಿದೆ. ಈಗ ಈ ನಾಯಿ ಮುಂದೆ ಸಿಕ್ಕಿದೆ. ಈಗ ನನ್ನ ಪ್ರಾಣವೂ ಹೋಗುತ್ತದೆ ಎಂದುಕೊಂಡಿತು. ಆದರೆ ಸ್ನೇಹಿತರೆ, ಆ ನಾಯಿ ಕೇಳಿತು, ಬೆಕ್ಕೆ, ಏನಾಗಿದೆ? ಇಂದು ನೀನು ಬೇರೊಂದು ಮನೆಯಿಂದ ಬರುತ್ತಿದ್ದೀಯಾ ಮತ್ತು ನಾನು ನಿನ್ನನ್ನು ನೋಡಿದ್ದೇನೆ. ನಿನ್ನ ಮುಖದಲ್ಲಿ ಕೊಂಚ ದುಃಖ ಕಾಣಿಸುತ್ತಿದೆ. ನಿನ್ನ ಕಣ್ಣುಗಳಿಂದ ನೀರು ಬರುತ್ತಿದೆ. ಏನಾಗಿದೆ? ನಿನ್ನ ಮೇಲಿರುವ ಸಂಕಷ್ಟವೇನು? ಸ್ನೇಹಿತರೆ, ನಾಯಿಯ ಮಾತನ್ನು ಕೇಳಿ ಆ ಬೆಕ್ಕು ಹೇಳಲು ಪ್ರಾರಂಭಿಸಿತು. ನಾಯಿಯಣ್ಣ, ಇಂದು ನಾನು ಈ ಹಳ್ಳಿಯನ್ನು ಶಾಶ್ವತವಾಗಿ ಬಿಟ್ಟು ಹೋಗುತ್ತಿದ್ದೇನೆ. ಎಂದಿಗೂ ಮರಳಿ ಬರುವುದಿಲ್ಲ. ಶಾಶ್ವತವಾಗಿ ಹೋಗುತ್ತಿದ್ದೇನೆ. ಹಾಗೆಯೇ ನಾನು ಮನುಷ್ಯರ ಕಣ್ಣಿಗೆ ಬೀಳದಂತಹ ಜಾಗಕ್ಕೆ ಹೋಗುತ್ತಿದ್ದೇನೆ. ಏಕೆಂದರೆ ಈಗ ನನಗೆ ಮನುಷ್ಯರನ್ನು ನೋಡಲು ಇಷ್ಟವಿಲ್ಲ. ನಾಯಿ ಹೇಳಿತು, ಬೆಕ್ಕು, ಅಂತಹದ್ದೇನೂ ಆಗಿದೆ? ನೀನು ಇಂದಿನವರೆಗೂ ಇದೇ ಊರಿನಲ್ಲಿ ಬೆಳೆದೆ, ಇಂದಿನವರೆಗೂ ಇದೇ ಊರಿನಲ್ಲಿ ದೊಡ್ಡವಳಾದೆ. ಇಂದು ಅಂತಹ ಯಾವ ಸಂಕಷ್ಟ ಬಂದಿದೆ? ನೀನು ಮಾನವರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದೀಯಾ? ಸ್ನೇಹಿತರೆ, ನಾಯಿಯ ಮಾತನ್ನು ಕೇಳಿ ಆ ಬೆಕ್ಕು ಹೇಳಿತು, ನೀನು ಸರಿಯಾಗಿ ಹೇಳುತ್ತಿದ್ದೀಯಾ. ನನ್ನ ಜನ್ಮವು ಈ ಊರಿನಲ್ಲಿ ಆಗಿದೆ. ನಾನು ಇಲ್ಲಿಯೇ ದೊಡ್ಡವಳಾಗಿದ್ದೇನೆ. ಆದರೆ ಇಂದು ನನಗಿರುವ ದುಃಖವೇನೆಂದರೆ, ನಾನು ಹೋದರೆ ಎಲ್ಲಿಗೆ ಹೋಗಲಿ? ನಾನು ಮಾನವರ ಮನೆಯಲ್ಲಿ ಬೆಳೆದಿದ್ದೇನೆ. ಆದರೆ ದುಃಖದ ವಿಷಯವೇನೆಂದರೆ ನಾಯಿಯಣ್ಣ, ನಾನು ನನ್ನ ಮಕ್ಕಳಿಗೆ ಜನ್ಮ ನೀಡಿದ್ದೇನೆ. ನನ್ನ ಮಕ್ಕಳನ್ನು ರಕ್ಷಿಸಲು ನಾನು ಒಂದು ಮನೆಗೆ ಹೋಗಿ ಮಕ್ಕಳನ್ನು ಅಡಗಿಸಿದೆ. ಆದರೆ ಆ ಮನೆಯ ಜನರು ನನ್ನ ಮಕ್ಕಳನ್ನು ಕೊಂದು ಹಾಕಿದರು. ಎಲ್ಲಿಗೆ ಎಸೆದು ಬಂದರೋ ಗೊತ್ತಿಲ್ಲ. ನನ್ನ ಮಕ್ಕಳ ಶವವೂ ನನಗೆ ಸಿಗಲಿಲ್ಲ. ನಾನು ನನ್ನ ದುಃಖವನ್ನು ಯಾರಿಗೆ ಹೇಳಲಿ? ಮತ್ತು ಈಗ ನಮ್ಮ ಮನುಷ್ಯರ ಮೇಲಿನ, ಮಾನವ ಜಾತಿಯ ಮೇಲಿನ ವಿಶ್ವಾಸವು ದೂರವಾಗಿದೆ. ನಾನು ಕಾಡಿಗೆ ಹೋಗುತ್ತೇನೆ ಮತ್ತು ಎಂದಿಗೂ ಮರಳಿ ಬರುವುದಿಲ್ಲ. ಏಕೆಂದರೆ ಈ ಮಾನವ ಜಾತಿಯು ಮೊದಲಿನಂತೆ ಇಲ್ಲ. ಈ ಮಾನವ ಜಾತಿಯು ನಮ್ಮ ಮೇಲೆ ಬಹಳ ದೊಡ್ಡ ದೌರ್ಜನ್ಯವನ್ನು ಮಾಡುತ್ತಿದೆ ಮತ್ತು ನನ್ನ ಮಕ್ಕಳನ್ನು ಕೊಂದಿತು ಮತ್ತು ನನ್ನನ್ನು ಈ ದುಃಖದಲ್ಲಿ ಸಿಲುಕಿಸಿತು. ನಾನು ಇಡೀ ಜೀವನ ಅಳುತ್ತಲೇ ಇರುತ್ತೇನೆ. ಏಕೆಂದರೆ ಮನುಷ್ಯ ಜಾತಿಯ ಮೇಲಿನ ನನ್ನ ವಿಶ್ವಾಸವು ಇಂದು ಸಂಪೂರ್ಣವಾಗಿ ದೂರವಾಗಿದೆ. ಸ್ನೇಹಿತರೆ, ಬೆಕ್ಕಿನ ಮಾತನ್ನು ಕೇಳಿ ನಾಯಿಯೂ ಆಲೋಚಿಸಿತೋ, ಬೆಕ್ಕು, ನೀನು ಸರಿ ಹೇಳುತ್ತಿದ್ದೀಯಾ. ನಾನು ನನ್ನ ಮಾಲೀಕನ ಸೇವೆ ಮಾಡುತ್ತೇನೆ. ಇಡೀ ರಾತ್ರಿ ಎಚ್ಚರವಾಗಿರುತ್ತೇನೆ. ಆಗ ನಮ್ಮ ಮಾಲೀಕ ಮಲಗುತ್ತಾನೆ. ಹಾಗೆಯೇ ನಮ್ಮ ಮಾಲೀಕ ಎಲ್ಲಿಗೆ ಹೋಗುತ್ತಾನೋ ನಾನು ಅವನ ಜೊತೆ ಹೋಗುತ್ತೇನೆ. ಒಂದು ವೇಳೆ ಮಾಲೀಕನ ಮೇಲೆ ಯಾರಾದರೂ ದಾಳಿ ಮಾಡಲು ಯೋಚಿಸಿದರೆ ನಾನು ಹೋರಾಡಲು ಸಿದ್ಧನಾಗುತ್ತೇನೆ, ಸಾಯಲು ಸಿದ್ಧನಾಗುತ್ತೇನೆ. ಆದರೆ ನಮ್ಮ ಮಾಲೀಕನನ್ನು ನೋಡು,
ನಮ್ಮಂಥ ಎಷ್ಟೋ ನಾಯಿಗಳು ಇವರ ಮನೆಗೆ ಬಂದವು. ಹಾಗೆ ಅವುಗಳಿಗೆ ಮುಪ್ಪಾದಾಗ ನಮ್ಮ ಮಾಲೀಕ ಆ ನಾಯಿಗಳನ್ನು ಮನೆಯಿಂದ ಹೊರಗೆ ಹಾಕಿದ. ಅವರನ್ನು ಓಡಿಸಿಬಿಟ್ಟ. ಪಾಪ ಹೊರಗೆ ಎಲ್ಲೋ ಹೋಗಿ ಪ್ರಾಣತ್ಯಾಗ ಮಾಡಬೇಕಾಯಿತು. ಬೆಕ್ಕು, ನೀನು ನಿಜ ಹೇಳುತ್ತಿದ್ದೀಯಾ? ಮಾನವರು ಹೀಗೆಯೇ ಇರುತ್ತಾರೆ. ನಿನ್ನ ದುಃಖವನ್ನು ಕೇಳಿದ ನಂತರ ಈ ಜನರ ಮೇಲೆ ನನಗೂ ಕೂಡ ವಿಶ್ವಾಸ ಕಡಿಮೆಯಾಗುತ್ತಿದೆ. ಇಂದು ನಾನು ಸಹ ನಿನ್ನ ಜೊತೆ ಬರುತ್ತೇನೆ. ನೀನು ಒಬ್ಬಳೇ ಹೋಗುವುದಿಲ್ಲ. ಸ್ನೇಹಿತರೇ, ಏನಾಯಿತೆಂದ್ರೆ, ನಾಯಿ ಮತ್ತು ಬೆಕ್ಕು ಹೊರಡಲು ಸಿದ್ಧರಾದಾಗ ಅಲ್ಲಿ ಒಂದು ಮೇಕೆ ಕಟ್ಟಿರುವುದನ್ನು ನೋಡಿದರು. ಮೇಕೆ ಸಹ ನಾನು ಸಹ ನಿಮ್ಮ ಜೊತೆ ಬರುತ್ತೇನೆ ಎಂದು ಹೇಳಿತು. ನಾಯಿ ಹೇಳಿತು, ಅರೇ ಮೇಕೆ, ನೀನು ಏಕೆ ಹುಚ್ಚು ಹುಚ್ಚಾಗಿ ಮಾತನಾಡುತ್ತಿದ್ದೀಯಾ? ನಿನಗೇನು ತೊಂದರೆ? ಅರೇ, ನಮಗಿಬ್ಬರಿಗೂ ತೊಂದರೆ ಇದೆ. ಆದರೆ ನಿನಗೇನು ತೊಂದರೆ? ನೀನು ಆರಾಮವಾಗಿ ತಿನ್ನುತ್ತೀಯಾ? ನೀನು ನಮ್ಮ ಜೊತೆ ಏಕೆ ಬರುತ್ತೀಯಾ? ಸ್ನೇಹಿತರೇ, ಆಗ ಆ ಮೇಕೆ ಹೇಳಲು ಪ್ರಾರಂಭಿಸಿತು, ಇಲ್ಲ ನಾಯಿಯಣ್ಣ, ನಿನಗೆ ಗೊತ್ತಾ, ಇವರು ನಮಗೆ ಚೆನ್ನಾಗಿ ತಿನ್ನಿಸುತ್ತಾರೆ. ಆದರೆ ಸಾವು ನಮ್ಮ ಮುಂದೆಯೇ ನಿಂತಿರುತ್ತದೆ. ನಾಯಿ ಕೇಳಿತು, ಅದು ಹೇಗೆ? ಆಗ ಮೇಕೆ ವಿವರಿಸಿತು, ನೋಡಿ ನಾಯಿ ಅಣ್ಣ, ನನ್ನ ತೂಕ ಹೆಚ್ಚಾಗುವವರೆಗೆ ನಮ್ಮ ಜೀವ ಉಳಿಯುತ್ತದೆ. ನಂತರ ಈ ಮಾಲೀಕ ನಮ್ಮನ್ನು ಮಾರಿಬಿಡುತ್ತಾನೆ. ಒಂದು ದಿನ ನಮ್ಮ ಮೇಲೆ ಕತ್ತಿ ಬೀಳುತ್ತದೆ, ನಮ್ಮನ್ನು ಕೊಲ್ಲಲಾಗುತ್ತದೆ. ಆದ್ದರಿಂದ ನೀವು ಹೇಳಿದಂತೆ ನಿಮ್ಮ ಈ ಮಾತುಗಳನ್ನು ಕೇಳಿದ ನಂತರ ಈ ಮನುಷ್ಯ ಜಾತಿಯ ಮೇಲಿನ ನನ್ನ ವಿಶ್ವಾಸವೂ ದೂರವಾಗಿದೆ. ನನ್ನನ್ನು ಸಹ ಜೊತೆ ಕರೆದುಕೊಂಡು ಹೋಗಿ. ಸ್ನೇಹಿತರೆ, ನಾಯಿ ಸರಿ, ಮೇಕೆ ನೀನು ಸಹ ನಮ್ಮ ಜೊತೆ ಬಾ ಎಂದು ಹೇಳಿತು. ಮೊದಲು ಬೆಕ್ಕು ಒಂದೇ ಇತ್ತು, ಈಗ 3 ಪ್ರಾಣಿಗಳಾದವು. ನಾಯಿ, ಬೆಕ್ಕು ಹಾಗೂ ಮೇಕೆ ಅಲ್ಲಿಂದ ಮುಂದೆ ಹೊರಟಾಗ ಅಲ್ಲಿ ಒಂದು ಕತ್ತೆ ಇತ್ತು. ಕತ್ತೆ ಇಟ್ಟಿಗೆಗಳನ್ನು ಹೊತ್ತೊಯ್ಯುತ್ತಿತ್ತು. ತನ್ನ ಬೆನ್ನಿನ ಮೇಲೆ ಇಟ್ಟಿಗೆಗಳನ್ನು ಹೇರಿಕೊಂಡಿತ್ತು. ಅದರ ಮಾಲೀಕ ಹಿಂದೆ ನಿಂತು ಅದನ್ನು ಹೊಡೆಯುತ್ತಿದ್ದ. ಇತ್ತ ನಾಯಿ, ಬೆಕ್ಕು ಹಾಗೂ ಮೇಕೆ ಹೋಗುತ್ತಿದ್ದವು. ಅದು ಬೇಸಿಗೆಯ ಕಾಲವಾಗಿತ್ತು. ಇತ್ತ ಅದು ಒಂದು ಮರದ ಕೆಳಗೆ ಆರಾಮ ಮಾಡಲು ಪ್ರಾರಂಭಿಸಿತು. ದಾರಿಯಲ್ಲಿ ಮೇಕೆ, ಬೆಕ್ಕು ಮತ್ತು ನಾಯಿ ಭೇಟಿಯಾದವು. ಆ ಕತ್ತೆಯ ಬೆನ್ನಿನ ಮೇಲೆ ತುಂಬಾ ಗಾಯದ ಗುರುತುಗಳು ಮತ್ತು ಗಾಯದಿಂದ ರಕ್ತ ಸೋರುತ್ತಿರುವುದನ್ನು ನೋಡಿತು. ನಾಯಿ ಹೇಳಿತು, ಈ ಕತ್ತೆ ಬಹಳ ದುಃಖದಲ್ಲಿದೆ ಎಂದು ಕಾಣುತ್ತಿದೆ. ಬನ್ನಿ, ಇವನನ್ನು ಕೇಳೋಣ. ನಾಯಿ ಮುಂದೆ ಹೋಯಿತು ಮತ್ತು ಹೇಳಿತು, ಕತ್ತೆಯಣ್ಣ, ಒಂದು ಮಾತು ಹೇಳು. ನೀನು ಈ ಇಟ್ಟಿಗೆಗಳನ್ನು ಹೊರುತ್ತೀಯಾ? ಆದರೆ ನಿನ್ನ ಬೆನ್ನಿನ ಮೇಲೆ ಈ ಗಾಯಗಳು ಹೇಗಾದವು? ಕತ್ತೆ ಹೇಳಿತು, ಅಣ್ಣ, ಮೊದಲು ನೀವು ಹೇಳಿ, ನೀವಿಬ್ಬರೂ ಎಲ್ಲಿಗೆ ಹೋಗುತ್ತಿದ್ದೀರಿ? ಆಗ ನಾಯಿ, ಬೆಕ್ಕು, ಮೇಕೆ ತಮ್ಮ ತಮ್ಮ ಕತೆಯನ್ನು ವಿವರಿಸಿದವು. ಆಗ ಕತ್ತೆ ಹೇಳಿತು, ಅಣ್ಣ, ನಾನೂ ಸಹ ನಿಮ್ಮ ಜೊತೆ ಬರುತ್ತೇನೆ. ನಾಯಿ ಕೇಳಿತು, ಏಕೆ? ನೀನು ನಮ್ಮ ಜೊತೆ ಏಕೆ ಬರುತ್ತೀಯಾ? ನಿನಗೆ ಏನು ತೊಂದರೆ ಇದೆ? ಕತ್ತೆ ಹೇಳಿತು, ನೋಡಿ ಅಣ್ಣ, ನಿಮಗೆ ಗೊತ್ತಿಲ್ಲ, ಈ ಯಜಮಾನರು ನನ್ನ ಬೆನ್ನಿನ ಮೇಲೆ ಇಟ್ಟಿಗೆಗಳನ್ನು ಹೇರುತ್ತಾನೆ. ನಮ್ಮ ದೇಹದಲ್ಲಿ ಎಷ್ಟು ಭಾರ ಹೊರಲು ಶಕ್ತಿಯಿದೆಯೋ ಅದಕ್ಕಿಂತ ಹೆಚ್ಚಾಗಿ ಹೇರುತ್ತಾಳೆ. ನಾನು ಭಾರ ಹೆಚ್ಚಾದ ಕಾರಣ ನಿಧಾನವಾಗಿ ನಡೆದಾಗ ನಮ್ಮ ಮಾಲೀಕ ನನಗೆ ಹೊಡೆಯುತ್ತಾನೆ, ಬಡಿಯುತ್ತಾನೆ. ಆದ್ದರಿಂದ ನಾನು ತುಂಬ ದುಃಖಿತನಾಗಿದ್ದೇನೆ, ತುಂಬ ತೊಂದರೆಗೊಳಗಾಗಿದ್ದೇನೆ. ಇವನ ಕೆಲಸ ಮಾಡಲು ನನ್ನಲ್ಲಿ ಶಕ್ತಿಯಿಲ್ಲದಿದ್ದಾಗ ಇವನು ನಮ್ಮನ್ನು ತನ್ನ ಮನೆಯಿಂದ ಹೊರಗೆ ಹಾಕಿ ಓಡಿಸಿಬಿಡುತ್ತಾನೆ. ಆದ್ದರಿಂದ ನಾಯಿಯಣ್ಣ, ನನ್ನನ್ನೂ ಸಹ ಜೊತೆ ಕರೆದುಕೊಂಡು ಹೋಗಿ. ಈ ಮನುಷ್ಯ ಜಾತಿಯ ಮೇಲಿನ ನಮ್ಮ ವಿಶ್ವಾಸವೂ ದೂರವಾಗಿದೆ. ಸ್ನೇಹಿತರೆ, ನಾಯಿ ಕತ್ತೆಯ ನೋವನ್ನು ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ಕತ್ತೆಯನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತದೆ. ಮಾಲೀಕ ಅಲ್ಲಿ ಮಲಗಿಯೇ ಇರುತ್ತಾನೆ. ಈಗ 4 ಪ್ರಾಣಿಗಳು, ನಾಯಿ, ಬೆಕ್ಕು, ಮೇಕೆ ಮತ್ತು ಕತ್ತೆ ಆರಾಮವಾಗಿ ಕಾಡಿನ ಕಡೆಗೆ ಹೋಗುತ್ತಿದ್ದರು. ಸ್ನೇಹಿತರೆ, ಆ 4 ಮುಂದೆ ಸಾಗಿದಾಗ ಒಂದು ಹೊಲದಲ್ಲಿ ಒಂದು ಎಮ್ಮೆ ನಿಂತಿತ್ತು ಮತ್ತು ಅದರ ಯಜಮಾನ ಒಂದು ಮರದ ನೆರಳಿನಲ್ಲಿ ಮಲಗಿದ್ದ. ಎಮ್ಮೆ ಪಾಪ ಬಿಸಿಲಿನಲ್ಲಿ ಒಬ್ಬಂಟಿಯಾಗಿ ನಿಂತಿತ್ತು. ಎಮ್ಮೆ 4 ಹೋಗುವುದನ್ನು ನೋಡಿ ಅವರನ್ನು ಕೇಳಿತು, ಅಣ್ಣ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಆಗ 4 ತಮ್ಮ ತಮ್ಮ ಕಥೆ, ತಮ್ಮ ತಮ್ಮ ದುಃಖವನ್ನು ಆ ಎಮ್ಮೆಗೆ ಹೇಳಿದರು. ಆಗ ಎಮ್ಮೆಗೂ ಕಣ್ಣಲ್ಲಿ ನೀರು ಬಂತು ಮತ್ತು ಹೇಳಿತು, ಅಣ್ಣ, ನಾನು ಸಹ ನಿಮ್ಮ ಜೊತೆ ಬರುತ್ತೇನೆ. ನಾಯಿ ಹೇಳಿತು, ಅರೆ ಅಣ್ಣ, ನೀನು ನಿನ್ನ ಮಾಲೀಕನ ಜೊತೆ ಇರುತ್ತೀಯಾ? ಒಳ್ಳೊಳ್ಳೆ ಮೇವು ತಿನ್ನುತ್ತೀಯಾ? ಒಳ್ಳೊಳ್ಳೆ ಹುಲ್ಲು ತಿನ್ನುತ್ತೀಯಾ? ನಿನಗೇನು ತೊಂದರೆ? ನೀನು ನಮ್ಮ ಜೊತೆ ಏಕೆ ಬರುತ್ತೀಯಾ? ಎಮ್ಮೆ ಹೇಳಿತು, ಇಲ್ಲ ಅಣ್ಣ, ನನಗೂ ತೊಂದರೆ ಇದೆ. ಅದು ಕೇಳಿತು, ಅದು ಹೇಗೆ? ಆಗ ಎಮ್ಮೆ ವಿವರಿಸುತ್ತದೆ, ನೋಡಿ, ನಮ್ಮ ಮಾಲೀಕ ನೆರಳಿನಲ್ಲಿ ಮಲಗಿದ್ದಾನೆ ಮತ್ತು ಇವನು ನಮ್ಮಿಂದ ಕೆಲಸ ತೆಗೆದುಕೊಳ್ಳುತ್ತಿದ್ದಾನೆ. ಬೆಳಗ್ಗಿನಿಂದ ಮಧ್ಯಾಹ್ನವಾಯಿತು, ನಮ್ಮನ್ನು ಬಿಸಿಲಿನಲ್ಲಿ ನಿಲ್ಲಿಸಿಬಿಟ್ಟಿದ್ದಾನೆ. ತಾನು ನೆರಳಿನಲ್ಲಿ ಮಲಗಿದ್ದಾನೆ. ಈ ಮನುಷ್ಯ ಜಾತಿಯಿಂದ ನಾವು ತುಂಬಾ ಬೇಸತ್ತಿದ್ದೇವೆ. ತುಂಬಾ ತೊಂದರೆಗೊಳಗಾಗಿದ್ದೇವೆ.
ಇವರು ನಮ್ಮಿಂದ ಕೆಲಸ ತೆಗೆದುಕೊಳ್ಳುತ್ತಾರೆ, ನಂತರ ನಮ್ಮನ್ನು ಹೊಡೆಯುತ್ತಾರೆ, ಬಡಿಯುತ್ತಾರೆ, ನಂತರ ಬಿಟ್ಟುಬಿಡುತ್ತಾರೆ. ಇವರೂ ವಿಶ್ವಾಸಕ್ಕೆ ಯೋಗ್ಯರಲ್ಲ. ಈ ಮಾನವ ಜಾತಿಯು ಹೀಗೇ ಇರುತ್ತದೆ. ಆದ್ದರಿಂದ ಅಣ್ಣ, ನನ್ನನ್ನೂ ಸಹ ಜೊತೆ ಕರೆದುಕೊಂಡು ಹೋಗಿ. ನಾಯಿ ಆ ಎಮ್ಮೆಯ ಮಾತನ್ನು ಅರ್ಥ ಮಾಡಿಕೊಂಡಿತು. ನಂತರ ಅದನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಮುಂದೆ ಸಾಗಿದವು. ಈಗ 5 ಪ್ರಾಣಿಗಳಾದವು: ನಾಯಿ, ಬೆಕ್ಕು, ಮೇಕೆ, ಕತ್ತೆ ಹಾಗೂ ಎಮ್ಮೆ. ಹೋಗುತ್ತಲೇ ಇದ್ದವು. ಒಂದು ಭಯಾನಕ ಕಾಡಿಗೆ ತಲುಪಿದವು. ಅಲ್ಲಿನ ವಾತಾವರಣವು ಬಹಳ ರಮಣೀಯವಾಗಿತ್ತು. ಹಸಿರು ಮರಗಳು, ಹಸಿರು ಹುಲ್ಲು ಇತ್ತು. ಆ ವಾತಾವರಣವನ್ನು ನೋಡಿ 5 ಪ್ರಾಣಿಗಳು ಬಹಳ ಸಂತೋಷಗೊಂಡವು. ನಾವು ನಮ್ಮದೇ ಆದ ಪ್ರಪಂಚವನ್ನು ಇಲ್ಲಿಯೇ ನಿರ್ಮಿಸುತ್ತೇವೆ, ಹಾಗೆ ಇಲ್ಲಿಯೇ ಇರುತ್ತೇವೆ. ನಮ್ಮ ನಗರಕ್ಕೆ, ಹಳ್ಳಿಗೆ ಎಂದಿಗೂ ಹೋಗುವುದಿಲ್ಲ, ಮಾನವ ಜಾತಿಯ ಬಳಿ ಎಂದಿಗೂ ಇರುವುದಿಲ್ಲ ಎಂದು ಹೇಳಿದವು. ಸ್ನೇಹಿತರೆ, ಈ ರೀತಿ ಆ 5 ಪ್ರಾಣಿಗಳು ಆಲೋಚಿಸುತ್ತಾ ಮುಂದೆ ಸಾಗುತ್ತಾ ಹೋದವು. ಅಷ್ಟರಲ್ಲಿ ಒಂದು ಕಾಡು ನಾಯಿ ಬರುತ್ತಿತ್ತು. ನಾಯಿ ಅದನ್ನು ನೋಡುತ್ತಿದ್ದಂತೆ, ಅರೆ, ನಮ್ಮ ಜಾತಿಗೆ ಸೇರಿದ ಪ್ರಾಣಿ, ನಮ್ಮಂತೆ ಇದರ ರೂಪವಿದೆ ಎಂದು ಹೇಳಿತು. ಅದರ ನಂತರ ಮೇಕೆ ಒಂದು ಕಾಡು ಮೇಕೆಯನ್ನು ನೋಡಿತು. ಅಂದರೆ 5 ಪ್ರಾಣಿಗಳು ತಮ್ಮ ತಮ್ಮ ರೂಪದ ಪ್ರಾಣಿಗಳನ್ನು ನೋಡಿದಾಗ ಅವುಗಳಿಗೆ ಬಹಳ ಸಂತೋಷವಾಯಿತು. ಇಲ್ಲಿ ನಮ್ಮಂತೆಯೇ ಇರುವ ಪ್ರಾಣಿಗಳಿವೆ, ಈಗ ಜೀವನ ಆರಾಮವಾಗಿ ಕಳೆಯುತ್ತದೆ ಎಂದುಕೊಂಡವು. ಮುಂದೆ ಒಂದು ಕಾಡು ಎಮ್ಮೆ ಬರುತ್ತಿತ್ತು. ಕಾಡು ಎಮ್ಮೆಯನ್ನು ನೋಡುತ್ತಿದ್ದಂತೆ ಅದು ಆಲೋಚಿಸಲು ಪ್ರಾರಂಭಿಸಿತು. ಇದು ನಮ್ಮ ಜಾತಿಗೆ ಸೇರಿದ ಪ್ರಾಣಿ ಎಂದು ಕಾಣುತ್ತಿದೆ. ಇವರೆಲ್ಲ ಹಳ್ಳಿಯಿಂದ ಬಂದಿದ್ದಾರೆ. ಈ ಕಾಡು ಎಷ್ಟು ಅಪಾಯಕಾರಿ ಎಂದು ಅವರಿಗೆ ಈ ಕಾಡಿನ ಬಗ್ಗೆ ತಿಳಿದಿಲ್ಲ. ಈ ಕಾಡಿನಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಎಷ್ಟು ಹೊತ್ತಿಗೆ ಏನಾಗುತ್ತದೆ ಎನ್ನುವ ಭರವಸೆ ಇಲ್ಲ. ಎಷ್ಟು ಹೊತ್ತಿಗೆ ಯಾರ ಸಾವು ಬರುತ್ತದೆ, ಎಷ್ಟು ಹೊತ್ತಿಗೆ ಯಾರ ಪ್ರಾಣವನ್ನು ತೆಗೆದುಕೊಳ್ಳಲಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಬನ್ನಿ, ಇವರನ್ನು ರಕ್ಷಿಸೋಣ. ಸ್ನೇಹಿತರೆ, ಆ ಕಾಡು ಎಮ್ಮೆ ಮುಂದೆ ಬಂದು ಎಮ್ಮೆಗೆ ಹೇಳಿತು, ಅಣ್ಣ, ನೀವು ಎಲ್ಲಿಂದ ಬಂದಿದ್ದೀರಿ, ಎಲ್ಲಿಗೆ ಹೋಗುತ್ತಿದ್ದೀರಿ? ಆಗ ನಾಯಿ, ಇತರೆ 5 ಪ್ರಾಣಿಗಳು ತಮ್ಮ ತಮ್ಮ ಕಥೆ, ತಮ್ಮ ತಮ್ಮ ದುಃಖವನ್ನು ಆ ಕಾಡು ಎಮ್ಮೆಗೆ ಹೇಳಿದವು. ಮನುಷ್ಯ ಜಾತಿಯ ಮೇಲಿನ ನಮ್ಮ ವಿಶ್ವಾಸವೂ ದೂರವಾಗಿದೆ. ಮಾನವ ಜಾತಿಯೂ ಈಗ ಬಹಳ ದೌರ್ಜನ್ಯವನ್ನು ನಮ್ಮ ಮೇಲೆ ಮಾಡುತ್ತಿದೆ. ಆದ್ದರಿಂದ ನಾವು ಹಳ್ಳಿಯನ್ನು ಬಿಟ್ಟು ಈ ಕಾಡಿನಲ್ಲಿ ವಾಸಿಸಲು ಬಂದಿದ್ದೇವೆ ಎಂದು ಹೇಳಿದವು. ಸ್ನೇಹಿತರೆ, ಅವರೆಲ್ಲರ ಮಾತುಗಳನ್ನು ಕೇಳಿ ಕಾಡು ಎಮ್ಮೆ ವಿವರಿಸಿತು. ನೀವು ಇಲ್ಲಿರಬೇಡಿ, ಇದೇ ಒಳ್ಳೆಯದು, ಇಲ್ಲದಿದ್ದರೆ ನೀವು ಅಕಾಲಿಕ ಮರಣಕ್ಕೆ ಈಡಾಗುತ್ತೀರಿ. ನಾಯಿ ಕೇಳಿತು, ಅದು ಹೇಗೆ? ನಾವು ಅಕಾಲಿಕವಾಗಿ ಹೇಗೆ ಸಾಯುತ್ತೇವೆ? ಕಾಡು ಎಮ್ಮೆ ಉತ್ತರಿಸಿತು, ನಿಮಗೆ ಗೊತ್ತಿಲ್ಲವೇ? ಈ ಕಾಡು ತುಂಬ ಅಪಾಯಕಾರಿ. ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಕ್ಷಣ ಕ್ಷಣಕ್ಕೂ ಅಪಾಯ ಕಾದಿದೆ. ಎಷ್ಟು ಹೊತ್ತಿಗೆ ಯಾವ ಪ್ರಾಣಿಯ ಉಸಿರು ನಿಲ್ತದೆ ಎನ್ನುವುದೇ ಗೊತ್ತಿಲ್ಲ. ಆದ್ದರಿಂದ ನೀವು ನನ್ನ ಮಾತನ್ನು ಕೇಳಿ ಮತ್ತು ನೀವು ಈಗಲೇ ಹಿಂತಿರುಗಿ. ಆದರೆ ಸ್ನೇಹಿತರೆ, ಅವುಗಳು ಕೇಳಲಿಲ್ಲ ಮತ್ತು ಹಠಮಾಡಲು ಪ್ರಾರಂಭಿಸಿದವು. ನಾವು ಇಲ್ಲಿಯೇ ಇರುತ್ತೇವೆ. ಏನೇ ಆದರೂ ನಾವು ಇದೇ ಕಾಡಿನಲ್ಲಿ ವಾಸಿಸಲು ಬಂದಿದ್ದೇವೆ. ಸ್ನೇಹಿತರೆ, ಆ ಕಾಡು ಎಮ್ಮೆ ಈ ಜನರು ಸುಲಭವಾಗಿ ಒಪ್ಪುವುದಿಲ್ಲ ಎಂದು ತಿಳಿಯಿತು. ಬನ್ನಿ, ಒಂದು ಉಪಾಯ ಮಾಡೋಣ, ಒಂದು ತಂತ್ರವನ್ನು ಬಳಸೋಣ. ಬಹುಶಃ ಆಗ ಒಪ್ಪಿಯವರು ಹಳ್ಳಿಗೆ ಹಿಂತಿರುಗಿ ಹೋಗ್ಬಹುದು. ಆಗ ಕಾಡು ಎಮ್ಮೆ ಒಂದು ತಂತ್ರವನ್ನು ರೂಪಿಸಿತು ಮತ್ತು ಹೇಳಿತು, ಅಣ್ಣ, ಸರಿ, ನೀವು ನಾನು ಹೇಳಿದರೂ ಕೇಳುತ್ತಿಲ್ಲ, ಇಲ್ಲೇ ಇರಿ. ಆದರೆ ಹೀಗಲ್ಲ, ನೀವು ಮನುಷ್ಯರ ಒಡನಾಟದಲ್ಲಿದ್ದವರು. ಆದ್ದರಿಂದ ನಿಮ್ಮ ದೇಹದಿಂದ ಮಾನವನ ವಾಸನೆ ಬರುತ್ತಿದೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ನದಿ ಇದೆ. ಅಲ್ಲಿ ತುಂಬಾ ಉತ್ತಮವಾದ ಮರಳು ಇದೆ, ನದಿಯ ಮರಳು ಇದೆ. ಆ ಮರಳಿನಲ್ಲಿ ನೀವು ಹೊರಳಾಡಿ. ನೀವು ಹೊರಳಾಡಿದಾಗ ನಿಮ್ಮೊಳಗಿಂದ ಬರುತ್ತಿರುವ ಮಾನವನ ವಾಸನೆ ಕೊನೆಗೊಳ್ಳುತ್ತದೆ. ಇಲ್ಲಿನ ಪ್ರಾಣಿಗಳಂತೆಯೇ, ಕಾಡು ಪ್ರಾಣಿಗಳಂತೆಯೇ ವಾಸನೆ ಬರಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ಈ ಮಾತನ್ನು ಆ 5 ಪ್ರಾಣಿಗಳು ಒಪ್ಪಿಕೊಂಡವು. ಆ ಮರಳಿನಲ್ಲಿ ಹೊರಳಾಡಲು ಕಾಡು ಎಮ್ಮೆಯೊಂದಿಗೆ ಹೊರಟು ಹೋದವು. ಕಾಡು ಎಮ್ಮೆ ಮುಂದೆ ಮುಂದೆ ಹೋಗುತ್ತಿತ್ತು. 5 ಪ್ರಾಣಿಗಳು ಹಿಂದೆ ಹಿಂದೆ ಹೋಗುತ್ತಿದ್ದವು. ಕಾಡು ಎಮ್ಮೆಯೊಂದಿಗೆ ಹೋಗುತ್ತಿದ್ದ ದಾರಿಯಲ್ಲಿ ಒಂದು ಪೊದೆ ಇತ್ತು. ಪೊದೆಯ ಹಿಂದಿನಿಂದ ಒಂದು ಶಬ್ದ ಬಂತು. ಯಾರೋ ಯಾರನ್ನೋ ಕೊಲ್ಲುತ್ತಿರುವಂತೆ, ಯಾರೋ ಯಾರದ್ದೋ ಉಸಿರು ನಿಲ್ಲಿಸುತ್ತಿರುವಂತೆ ಅನಿಸುತ್ತಿತ್ತು. ಸ್ನೇಹಿತರೆ, 5 ಪ್ರಾಣಿಗಳು ಕಾಡು ಎಮ್ಮೆಯನ್ನು ಕೇಳಲು ಪ್ರಾರಂಭಿಸಿದವು. ಅಣ್ಣ, ಈ ಶಬ್ದ ಎಲ್ಲಿಂದ ಬರುತ್ತಿದೆ? ಆಗ ಎಮ್ಮೆ ವಿವರಿಸಿತು, ನಿಮಗೆ ಗೊತ್ತಿಲ್ಲವೇ? ನೀವು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ನಾನು ನಿಮಗೆ ಹೇಳಿದೆನಲ್ಲ, ಇಲ್ಲಿ ಎಷ್ಟು ಹೊತ್ತಿಗೆ ಯಾರ ಉಸಿರು ಕೊನೆಗೊಳ್ಳುತ್ತದೆ, ಯಾರ ಪ್ರಾಣವನ್ನು ತೆಗೆದುಕೊಳ್ಳಲಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಆದ್ದರಿಂದ ನೀವು ನನ್ನ ಮಾತನ್ನು ಕೇಳಿ, ನೀವು ಈಗಲೇ ಹಿಂತಿರುಗಿ. ಆದರೆ ಸ್ನೇಹಿತರೆ, ಅವುಗಳು ಕೇಳಲಿಲ್ಲ. ಆಗ ಕಾಡು ಎಮ್ಮೆ
ಆ ಪೊದೆಗಳ ಹಿಂದೆ ಕರೆದುಕೊಂಡು ಹೋಯಿತು. ಆ ಪೊದೆಯ ಹಿಂದೆ ಅದೇ ರೀತಿ ಒಂದು ಕಾಡು ಎಮ್ಮೆ ಇತ್ತು. ಅದನ್ನು ಕೊಲ್ಲಲಾಗಿತ್ತು. ಇದನ್ನು ನೋಡಿ ಆ 5 ಪ್ರಾಣಿಗಳು ಕೊಂಚ ಗಾಬರಿಗೊಂಡವು. ಎಮ್ಮೆ ವಿವರಿಸಿತು, ಆದರೆ ಅವುಗಳು ಇನ್ನೂ ಒಪ್ಪಲಿಲ್ಲ. ಆಗ ಎಮ್ಮೆ ಅವುಗಳನ್ನು ಮತ್ತೆ ಅದೇ ನದಿಯ ಮರಳಿನಲ್ಲಿ ಹೊರಲಾಡಲು ಮುಂದೆ ಕರೆದುಕೊಂಡು ಹೋಯಿತು. ಅಲ್ಲಿ ಒಂದು ಮರದಿಂದ ರಕ್ತದ ಧಾರೆಯೂ ಹರಿಯುತ್ತಿದೆ. 5 ನೋಡಿದರು ಮತ್ತು ಆ ಕಾಡು ಎಮ್ಮೆಯನ್ನು ಕೇಳಲು ಪ್ರಾರಂಭಿಸಿದವು, ಈ ರಕ್ತ ಎಲ್ಲಿಂದ ಬರುತ್ತಿದೆ? ಆಗ ಎಮ್ಮೆ ಎಲ್ಲರಿಗೂ ಮರದ ಮೇಲೆ ನೋಡಲು ಹೇಳಿತು. ಆಗ ಅವರು ಏನು ನೋಡಿದರೆಂದರೆ, ಒಂದು ಸತ್ತ ಬೆಕ್ಕು ಆ ಮರದ ಕೊಂಬೆಯಲ್ಲಿ ನೇತಾಡುತ್ತಿತ್ತು. ಅದರ ದೇಹದಿಂದ ರಕ್ತ ಹರಿಯುತ್ತಿತ್ತು. ಅದನ್ನು ಯಾವುದೋ ಕಾಡು ಪ್ರಾಣಿ ಕೊಂದಿತ್ತು. ಸ್ನೇಹಿತರೆ, ಇದನ್ನು ನೋಡಿ ಆ 5 ತುಂಬಾ ಭಯಭೀತರಾದರು. ಎಮ್ಮೆ ಮತ್ತೆ ವಿವರಿಸಿತು, ಅಣ್ಣ, ನನ್ನ ಮಾತನ್ನು ಕೇಳಿ ಮತ್ತು ನೀವು ಹಳ್ಳಿಗೆ ಹೋಗಿ, ಇಲ್ಲದಿದ್ದರೆ ಒಂದು ದಿನ ನೀವೆಲ್ಲರೂ ಅಕಾಲಿಕ ಮರಣಕ್ಕೆ ಈಡಾಗುತ್ತೀರಿ. ಸ್ನೇಹಿತರೆ, ಎಮ್ಮೆಯ ಮಾತನ್ನು ಕೇಳಿ ಮತ್ತು ಆ ಭಯಾನಕ ಸಾವುಗಳನ್ನು ನೋಡಿ ಆ 5 ಪ್ರಾಣಿಗಳು ಅಲ್ಲಿಂದ ಓಡಿ ಹೋಗಲು ಸಿದ್ಧವಾದವು. ನಾಯಿ ವಿವರಿಸುತ್ತದೆ, ಸಹೋದರರೇ, ಇಲ್ಲಿಂದ ಓಡಿ ಹೋಗುವುದು ಒಳ್ಳೆಯದು. ನಾವು ಸ್ವತಂತ್ರವಾಗಿ ಜೀವನ ನಡೆಸಲು ಬಂದಿದ್ದೆವು. ಆದರೆ ಇಲ್ಲಿ ತುಂಬಾ ಸಂಕಷ್ಟದ ಜೀವನವಿದೆ. ಇಲ್ಲಿ ಎಷ್ಟು ಹೊತ್ತಿಗೆ ಏನಾಗುತ್ತದೆ, ಎಷ್ಟು ಹೊತ್ತಿಗೆ ನಮ್ಮವರ ಸಾವು ಬರುತ್ತದೆ ಎಂದು ಸಹ ತಿಳಿದಿಲ್ಲ. ಅದಕ್ಕಿಂತ ಒಳ್ಳೆಯದು ನಾವು ಪರಾಧೀನ ಜೀವನವನ್ನು ನಡೆಸುತ್ತಿದ್ದೆವು. ಅದೇ ಒಳ್ಳೆಯದು. ಪರಾಧೀನ ಜೀವನವನ್ನು ನಡೆಸಿ ನಮ್ಮ ಮೇಲೆ ಶ್ರಮ ಬೀಳುತ್ತಿತ್ತು, ನನ್ನ ಮೇಲೆ ಹೊಡೆತವೂ ಬೀಳುತ್ತಿತ್ತು. ಅದೇ ಒಳ್ಳೆಯದು. ನಮ್ಮ ಜೀವನ ಉಳಿದಿತ್ತಲ್ಲ. ಸ್ನೇಹಿತರೆ, ಆ ನಾಯಿ ಆ 4 ಹೇಳಿತು, ಯಾವಾಗಲೂ ನೆನಪಿನಲ್ಲಿಡಿ, ಈ 5 ಜನರ ಸಹವಾಸವನ್ನು ಎಂದಿಗೂ ಬಿಡಬೇಡಿ. ನಿಮ್ಮ ಜೀವನ ಯಾವಾಗಲೂ ಆರಾಮವಾಗಿ ಕಳೆಯುತ್ತದೆ. ಸಂಕಷ್ಟ ಬಂದರೂ ನಿಮ್ಮ ಸಾವು ಬರುವುದಿಲ್ಲ. ನಿಮ್ಮನ್ನು ಯಾರೂ ಅಕಾಲಿಕವಾಗಿ ಕೊಲ್ಲಲು ಸಾಧ್ಯವಾಗುವುದಿಲ್ಲ. ಸಮಯಕ್ಕೆ ಸರಿಯಾಗಿಯೇ ನೀವು ಈ ಲೋಕದಿಂದ ಹೋಗುತ್ತೀರಿ. ಸ್ನೇಹಿತರೆ, ಆ ನಾಯಿ ಹೇಳುತ್ತದೆ, ಆ 5 ಜನರು ಯಾರು? ಮೊದಲನೆಯದಾಗಿ ಯಜಮಾನರು. ಅಂದರೆ, ಸಹೋದರರೇ, ನಿಮ್ಮ ಯಜಮಾನರನ್ನು ಎಂದಿಗೂ ಬಿಡಬಾರದು. ಯಜಮಾನ ಯಾರಾದರೂ ಆಗಿರಬಹುದು. ಮನುಷ್ಯನಿಗೂ ಯಜಮಾನ ಇರುತ್ತಾನೆ. ಯಾರು ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡುತ್ತಾರೋ ಅವರಿಗೂ ಯಜಮಾನ ಇರುತ್ತಾನೆ. ಆದ್ದರಿಂದ ಎಂದಿಗೂ ಯಾರೂ ತಮ್ಮ ಮಾಲೀಕನನ್ನು ಬಿಡಬಾರದು. ಯಾರು ಮಾಲೀಕನನ್ನು ಬಿಡುತ್ತಾರೋ ಅವರು ಯಾವಾಗಲೂ ದುಃಖಿತರಾಗಿರುತ್ತಾರೆ. 2ನೆಯವರು ತಂದೆ ತಾಯಿ. ಅಂದರೆ ತಂದೆ ತಾಯಿಯರ ಸಹವಾಸವನ್ನು ಸಹ ಎಂದಿಗೂ ಬಿಡಬಾರದು. ನೋಡಿ, ಯಾರು ತಮ್ಮ ತಂದೆ ತಾಯಿಯರ ಸಹವಾಸವನ್ನು ಬಿಡುತ್ತಾರೋ ಅವರು ಯಾವಾಗಲೂ ಜೀವನದಲ್ಲಿ ದುಃಖವನ್ನೇ ಅನುಭವಿಸುತ್ತಾ ಇರುತ್ತಾರೆ. ಅವರಿಗೆ ಎಂದಿಗೂ ಸುಖ ಸಿಗುವುದಿಲ್ಲ. ಆದ್ದರಿಂದ ಯಾವುದೇ ಮನುಷ್ಯನು ತನ್ನ ತಂದೆ ತಾಯಿಯರ ಸಹವಾಸವನ್ನು ಬಿಡಬಾರದು. 3ನೆಯವರು ಸ್ನೇಹಿತ. ಅಂದರೆ ಆತ್ಮೀಯ ಸ್ನೇಹಿತ. ಯಾರು ನಿಮಗೆ ಸಂಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದ್ದಾರೋ ಅವರನ್ನು ಎಂದಿಗೂ ಮರೆಯಬಾರದು. ಸಹಾಯ ಮಾಡಿದ ಮನುಷ್ಯನನ್ನು ಎಂದಿಗೂ ಬಿಡಬಾರದು. ಅವರ ಸಹವಾಸವನ್ನು ಬಿಡಬಾರದು. ಯಾರು ಸಹಾಯ ಮಾಡಿದವರ ಸಹವಾಸವನ್ನು ಬಿಡುತ್ತಾರೋ, ಅವರ ಸಹಾಯವನ್ನು ಮರೆಯುತ್ತಾರೋ, ಅವರ ಉಪಕಾರವನ್ನು ಮರೆಯುತ್ತಾರೋ ಅವರು ಸಹ ಜೀವನದಲ್ಲಿ ಎಂದಿಗೂ ಸುಖಿಯಾಗಿರುವುದಿಲ್ಲ. ಅವರು ದುಃಖಿತರಾಗಿಯೇ ಇರುತ್ತಾರೆ. 4ನೆಯದು ಗಂಡ ಹೆಂಡತಿ. ಅಂದರೆ ಗಂಡ ಹೆಂಡತಿಯೂ ಸಹ ಸಹವಾಸವನ್ನು ಬಿಡಬಾರದು. ಗಂಡನು ಹೆಂಡತಿಯ ಸಹವಾಸವನ್ನು ಬಿಡಬಾರದು. ಹೆಂಡತಿಯೂ ಸಹ ಗಂಡನ ಸಹವಾಸವನ್ನು ಬಿಡಬಾರದು. ಏಕೆಂದರೆ ಗಂಡ ಹೆಂಡತಿ ಜೀವನದ ಗಾಡಿಯ 2 ಚಕ್ರಗಳಿದ್ದಂತೆ. ಒಂದು ಚಕ್ರ ಮುರಿದರೆ ಜೀವನವೆಂಬ ಗಾಡಿಯಲ್ಲಿ ಆಘಾತ ಆಗುತ್ತಲೇ ಇರುತ್ತದೆ. ಗಂಡ ಹೆಂಡತಿಯರಲ್ಲಿ ಸಣ್ಣಪುಟ್ಟ ಜಗಳ, ಮನಸ್ತಾಪಗಳು ನಡೆಯುತ್ತಲೇ ಇರುತ್ತವೆ. ಆದರೆ ಎಂದಿಗೂ ಗಂಡ ಹೆಂಡತಿಯರು ಪರಸ್ಪರರ ಸಹವಾಸವನ್ನು ಬಿಡಬಾರದು. ಕೊನೆಯದು ಸತ್ಯ. ಅಂದರೆ ಸತ್ಯದ ಸಹವಾಸವನ್ನು ಸಹ ಎಂದಿಗೂ ಬಿಡಬೇಡಿ. ಯಾರು ಸತ್ಯದ ಸಹವಾಸವನ್ನು ಬಿಡುತ್ತಾರೋ, ಸುಳ್ಳಿನ ಮಾರ್ಗದಲ್ಲಿ ನಡೆಯಲು ಪ್ರಾರಂಭಿಸುತ್ತಾರೋ ಅವರು ಸಹ ಯಾವಾಗಲೂ ಜೀವನದಲ್ಲಿ ದುಃಖಿತರಾಗಿಯೇ ಇರುತ್ತಾರೆ, ಮೋಸವನ್ನು ಅನುಭವಿಸುತ್ತಾರೆ. ಆದ್ದರಿಂದ ಎಂದಿಗೂ ಸತ್ಯದ ಸಹವಾಸವನ್ನು ಬಿಡಬೇಡಿ. ಹಾಗಾದರೆ ಸ್ನೇಹಿತರೆ, ಈಗ ನಿಮಗೆ ಅರ್ಥವಾಗಿರಬಹುದು ನಾಯಿಯ ಈ ಅಮೂಲ್ಯವಾದ 5 ಮಾತುಗಳು. ಎಂದಿಗೂ ನಿಮ್ಮ ಯಜಮಾನನ, ನಿಮಗೆ ಸಹಾಯ ಮಾಡುವವರ, ನಿಮ್ಮ ಸ್ನೇಹಿತರ, ನಿಮ್ಮ ತಂದೆ ತಾಯಿಯರ, ಗಂಡ ಹೆಂಡತಿಯರ ಮತ್ತು ಸತ್ಯದ ಸಹವಾಸವನ್ನು, ಈ 5 ಜನರ ಸಹವಾಸವನ್ನು ಎಂದಿಗೂ ಬಿಡಬೇಡಿ. ಜೀವನದಲ್ಲಿ ಎಂದಿಗೂ ದುಃಖಿಗಳಾಗಿರುವುದಿಲ್ಲ. ಯಾವಾಗಲೂ ಜೀವನದಲ್ಲಿ ಸುಖದಿಂದಲೇ ಇರುತ್ತೀರಿ. ನಿಮ್ಮ ಜೀವನವು ಸುಖವಾಗಿ ಆರಾಮವಾಗಿ ಕಳೆಯುತ್ತದೆ. ಇದು ನಮ್ಮ ವಾಗ್ದಾನ. ಇದು ನಮ್ಮ ದೃಢವಾದ ಮಾತು. ಇದೇ ನಮ್ಮ ಸಂಸ್ಕೃತಿ ಮತ್ತು ಇದೇ ನಮ್ಮ ಸನಾತನ ಧರ್ಮ ಹೇಳುತ್ತದೆ.
ಈ 5 ಜನರ ಸಹವಾಸವನ್ನು ಎಂದಿಗೂ ಬಿಡಬೇಡಿ. ಹಾಗಾದರೆ ಸ್ನೇಹಿತರೆ, ಒಂದು ವೇಳೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ, ಮೆಚ್ಚುಗೆ ಆಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಸಾಧ್ಯವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಜ್ಞಾನವರ್ಧಕ ಕಥೆಯೊಂದಿಗೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಚಂದದಾರ ಬಂಧುಗಳು ಮತ್ತು ವೀಕ್ಷಕ ಸಹೋದರರಿಗೆ ರಾಧೆ ರಾಧೆ, ಜೈ ಶ್ರೀಕೃಷ್ಣ, ಓಂ ನಮಃ ಶಿವಾಯ.